ತುಳಸಿ ಮಾತೆ ಶುಭಮಯೇ ತಾಯೇ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶುಭೋದಯ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಮಾನಿತೆ ಮಂಗಲಾಂಗಿ ಶುಭಾಂಗಿ ಮಾನಿತೆ ಮಂಗಲಾಂಗಿ ಶುಭಾಂಗಿ ಮಂಜುಳ ಗುಣಗಳ ಮುದಯೇ ಸುರನುತೆ ಮಾನಿತೆ ಮಂಗಳಾಗಿ ಶುಭಾಂಗಿ ಮಂಜುಳ ಗುಣಗಳ ಮುದಯೇ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ ಭಾಗ್ಯ ಪ್ರದಾತೆ ಹೊರೆ ಹರಿ ಪ್ರೀತೆ ಭಾಗ್ಯ ಪ್ರದಾತೆ ಹೊರೆ ಹರಿ ಪ್ರೀತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಸುರಮುನಿ ಪೂಜಿತೆ ಸ್ತ್ರೀ ಕುಲದೇವತೆ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶುಭೋದಯ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ಜಗಜ್ಜನನಿ, ಇಂದು ನನ್ನ ಸ್ವಾಮಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ಶುಭ ಸಮಯವು. ಈ ಸಮಯದಲ್ಲಿ ಯಾವುದೇ ರೀತಿಯ ಅಮಂಗಲವೂ ಬಾರದಂತೆ ಹರಸಿ ಕಾಪಾಡು ತಾಯಿ, ಕಾಪಾಡು. ಈ ದಿನ ಸೀತೆಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಅನೇಕ ಜನ ಭೂಸುರೋತ್ತಮರಿಗೆಲ್ಲರಿಗೂ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಆದರೆ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಹೇಗೆ ತಿಳಿಸಲಿ? ಇರಲಿ. ಸೀತಾ, ಸೀತಾ, ಸೀತಾ. ಸ್ವಾಮಿ ಪ್ರಾಣೇಶ್ವರ, ನಿನಗೆ ಮಂಗಳವಾಗಲಿ. ಪ್ರಾಣೇಶ್ವರ, ಸೀತಾ, ಸ್ವಾಮಿ ಜಾನಕಿ,
ಭುವನವಲಿತೆ ಮುಡಿದ ಮಲ್ಲಿಗೆಯೋ ಧರೆಯನೊತ್ತರಿಸಲವತರಿಸಿದ ದೀನಮಣಿಯೋ ರಾಮ ನೀಲಮೇಘ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನದಣಿವ ತನಕ ಶ್ರೀರಾಮಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸ್ವಾಮಿ ಆರ್ಯಪುತ್ರ ಜಾನಕಿ ಸಖಯೇನೋ ಸ್ವಾಮಿ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ. ಸ್ವಾಮಿ ರಮಣ ರಾಮನೋ ಸಹಜ ಸುಂದರನೋ ರಮಣ ರಾಮನೋ ಸಹಜ ಸುಂದರನೋ ಸರಿ ಸಮರಿಲ್ಲದೆ ನೆರೆಯುವನೋ ರಮಣ ರಾಮನೋ ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮೆರೆಯುವನೋ ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ನಲಿವೆನ ಮನಸಾರ ಕೇಳುತ್ತ ನಲಿವೆನ ಮನಸಾರ ಸಖಯೇನೋ ಸ್ವಾಮಿ ಆರ್ಯಪುತ್ರ ಜಾನಕಿ ಪ್ರಾಣೇಶ್ವರ ಜಾನಕಿ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ
ಜಾನಕಿ ಆರ್ಯಪುತ್ರ ಸಖಯೇನೋ ಸಂತೋಷವಾಗಿದೆ ಬದುಕಾಗಲ ಬಯಕೆ ಈಡೇರಿದೆ. ಸಖಯೇನೋ ಪ್ರಾಣೇಶ್ವರ ಜಾನಕಿ ಆರ್ಯಪುತ್ರ, ಇದೇನು ಸ್ವಾಮಿ, ಈ ದಿವಸ ನಿಮ್ಮ ಪಟ್ಟಾಭಿಷೇಕದ ಶುಭ ಸಮಯವೆಂದು ನಾಡಿನಲ್ಲೆಲ್ಲರೂ ಸಂತೋಷಭರಿತರಾಗಿರುವಾಗ ಅರಳಿದ ಕೆಂದಾವರೆಯಂತೆ ಕಂಗೊಳಿಸಬೇಕಾದ ಈ ನಿಮ್ಮ ಮುಖ ಕಮಲವು ಈ ರೀತಿ ಬಾಡಿರಲು ಕಾರಣವೇನು ಸ್ವಾಮಿ? ನನ್ನೊಡನೆ ತಿಳಿಸಬಾರದೆ? ಜಾನಕಿ ಈ ರೀತಿ ಚಿಂತಾಮಗ್ನರಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪರಾಧವಾಯಿತೆ ಸ್ವಾಮಿ? ನನ್ನೊಡನೆ ತಿಳಿಸಬಾರದೆ ಪ್ರಿಯ ಜಾನಕಿ ಸ್ವಾಮಿ? ಪಿತ ದಶರಥ ತಾನು ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿದ್ದನುಗೆ ಜನಗಜ ಜಾನಕಿ ಅತಿಶಯದಿಂದಿದ್ದನುಗೆ ಜನಗಜ ನಾ ಬೇಳಲಿ ಸರಸಿರು ಹಮಗಿ ಎಳಸಗಿ
ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು. ಜಾನಕಿ ಜನಕನು ಎನ್ನನ್ನು ಜನಕ ಬೋಪುಗಂದು ಜನಗಾನೆಯನಿ ತನುಗೆ ಜನಗಜೆ ಜನಗಾನೆಯನಿ ತನುಗೆ ಜನಗಜೆ ಏನ ಏನ ಬೇಳಲಿ ಸರಸೀರು ಹಮುಗಿ ಎಳೆಸಗಿ ಏನ ಏನ ಬೇಳಲಿ ಸೀತಾ ಜಾನಕಿ ಸ್ವಾಮಿ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯು ನಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿರುವುದು ಏನೆಂಬುದಾಗಿ ಪ್ರಾಣೇಶ್ವರ? ಅದೇನೆಂದರೆ, ಮೊದಲನೆಯ ವರಕ್ಕೆ ನನಗೀಗಾಗಲೇ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಆಗಬೇಕೆಂತಲೂ, ಇನ್ನು ಎರಡನೆಯ ವರಕ್ಕೆ ನಾನು ನಾರುಮುಡಿಯನ್ನು ಹುಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶದ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಿಗೆ ಹೋಗಬೇಕೆಂದು ಕೇಳಿಕೊಂಡಿರುವಳು. ಜಾನಕಿ ಸ್ವಾಮಿ, ಜಾನಕಿ ಪಿತೃವಾಕ್ಯ ಪರಿಪಾಲಾರ್ಥನಾಗಿ ಈ ದಿವಸವೇ ನಾನು ವನವಾಸಕ್ಕೆ ಹೊರಟಿರುವೆನು. ಆದ್ದರಿಂದ ದೇವಿ, ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯಾದ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಹೋಗಿ ಇರು. ನಾನು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಪ್ರಾಣೇಶ್ವರ, ಹಾವಿದೆ, ನಾನು ಎಂತಹ ವಿಷಮವಾರ್ತೆಯನ್ನು ಕೇಳುತ್ತಿರುವೆನು. ಹೇ ವಿಧಿ, ನಿನ್ನಲ್ಲಿಯೇ ಇಂತಹ ವಂಚನೆ ಇರುವುದೇ? ನನ್ನ ಆಸೆ ಎಲ್ಲವೂ ನಿರಾಸೆಯಾಯಿತು. ನಾನು ಕಟ್ಟಿದ ಕನಸೆಲ್ಲವೂ ನುಚ್ಚು ನೂರಾಯಿತು. ಪ್ರಾಣೇಶ್ವರ, ನೀವು ವನವಾಸಕ್ಕೆ ಹೋಗಬೇಕಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಸ್ವಾಮಿ, ದೇವರಿಲ್ಲದ ಗುಡಿಯಂತೆ, ಚಂದ್ರನಿಲ್ಲದ ಗಗನದಂತೆ, ಆರ್ಯಪುತ್ರ ನೀವಿಲ್ಲದ ಈ ಅರಮನೆಯಲ್ಲಿ ನಾನು ಅರಗಳಿಗೆಯೂ ಬದುಕುಳಿಯಲಾರೆನು. ಸ್ವಾಮಿ, ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವು ಒಂದು ವೇಳೆ ನನ್ನನ್ನು ಕರೆದುಕೊಂಡು ಹೋಗದ ಜಾನಕಿ, ಸಮಾಧಾನ ಸಮಾಧಾನ. ಜಾನಕಿ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮ ಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ, ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಗಳಿಂದ ನೋಡಲಾರೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ಬೀಳ್ಕೊಡು, ನಾನು ಬಹುಬೇಗ ಬಂದು ಬಿಡುತ್ತೇನೆ. ಇಲ್ಲ ಪ್ರಾಣೇಶ್ವರ, ನೀವು ಎಷ್ಟೇ ಹೇಳಿದರೂ ಏನೇ ಹೇಳಿದರೂ ನಾನು ಈ ಅರಮನೆಯಲ್ಲಿ ನೀವಿಲ್ಲದೆ ಅರಗಳಿಗೆಯೂ ಉಳಿಯಲಾರೆನು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಒಂದು ವೇಳೆ ನೀವು ಕರೆದುಕೊಂಡು ಹೋಗದಿದ್ದರೆ ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಸ್ವಾಮಿ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಜಾನಕಿ ಸ್ವಾಮಿ, ಸಮಾಧಾನ ಸಮಾಧಾನ. ಸರಿ, ವಿಧಿ ಇಚ್ಛೆಯಂತೆ ಆಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಬರೋಣ. ನಡೆ. ಹಾಗೆ ಆಗಲಿ ಸ್ವಾಮಿ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ತಿಳಿದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವಾಗ ನೀನು ಈ ರೀತಿ ಮಾತೆಯವರ ಜೊತೆ ಖಿನ್ನಮನಸ್ಕನಾಗಿ ಪಾದಚಾರಿಯಾಗಿ ಬರಬೇಕೆ? ಹೇಳಿ ಕಳಿಸಿದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ. ಸಹೋದರ, ಅಣ್ಣ, ನಿನ್ನ ಪ್ರೀತಿ ವಾತ್ಸಲ್ಯ ಮಾತುಗಳಿಂದ ಬಹಳ ಸಂತೋಷವಾದರೂ ಸಹ ನಾನು ಇಂದಿನಿಂದ
ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ, ಅಣ್ಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ನಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿರುವರು. ಏನೆಂಬುದಾಗಿ? ಸಹೋದರ, ಅಣ್ಣ, ಮೊದಲನೆಯ ವರಕ್ಕೆ ನನಗೀಗಾಗಲೇ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಆಗಬೇಕೆಂತಲೂ, ಇನ್ನು ಎರಡನೆಯ ವರಕ್ಕೆ ನಾನು ನಾರುಮುಡಿಯನ್ನು ಹುಟ್ಟು ಜಟಾವಲ್ಕಲಧಾರಿಯಾಗಿ ಅಣ್ಣ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಹೇಳಿಕೊಂಡಿರುವಳು. ಅಣ್ಣ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಗಣತನವನು ಏನ ಬೇರೆ ಅಣ್ಣ ನೀನು ಹೀನ ಮಾತನು. ಅಣ್ಣ, ಸುಂದರಿ ಕೈಕೆಯೆಂದು ತಾನು ತಿಳಿಯುತ್ತ, ಅಣ್ಣ, ಸುಂದರಿ ಕೈಕೆಯೆಂದು ತಾನು ತಿಳಿಯುತ್ತ ತಂದೆ ಬೇಡಂದ ವಚನ, ಅಣ್ಣ, ತಂದೆ ಬೇಡಂದ ವಚನ ಅರ್ಥವಾದುದೇ ಏನ ಬೇಡೆ ಅಣ್ಣ ನೀನು ಏನ ಮಾತನು ಏನ ಮಾತನು ಏನ ಮಾತನು. ಕೂಡದು ಅಗ್ರಜ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾ ಮಾತ್ಸರ್ಯ, ವಿಷಭರಿತ ಕಾಳ ಸರ್ಪಿಣಿಯ ಆ ಕೈಕೆ ಎಂಬ ಮೋಹದ ಪಾಶವು ತಲೆಗೇರಿ ಮುಂದಾಲೋಚನೆ ಇಲ್ಲದ ವೃದ್ಧ ತಂದೆಯ ಮಾತನ್ನು ನೀನು ನಡೆಸಲೇ ಕೂಡದು. ನೀನು ಅರಣ್ಯಕ್ಕೆ ಹೋಗುವುದು ಬೇಡ ಅಣ್ಣ. ಶಾಂತನಾಗು ಸಹೋದರ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ಮೇಲೆ ಮಾತಾಪಿತೃಗಳ ಸೇವೆಯನ್ನು ಮಾಡುವುದೇ ನಮ್ಮ ಕರ್ತವ್ಯ. ಅದರಂತೆ ಪಿತೃವಾಕ್ಯ ಪರಿಪಾಲಾರ್ಥನಾಗಿ ಈ ದಿವಸವೇ ನಾವು ವನವಾಸಕ್ಕೆ ಹೊರಟಿರುವೆವು. ನಾವು ಹಿಂತಿರುಗಿ ಬರುವವರೆಗೂ ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡಿರು. ಅಣ್ಣ, ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಸರಿಯೇ. ರವಿಯಿಲ್ಲದ ಗಗನ, ನಗುವಿಲ್ಲದ ವದನ, ದೇವರಿಲ್ಲದ ಸದನ ಇಂತಾಯ್ತೆ ಈ ಅಯೋಧ್ಯೆಯ ಕಥನ. ರಾಮ ರಾಮ ರಾಮ. ಅಗ್ರಜ, ಸಹೋದರ, ಮಾತಾ ಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕಾ ಮಾತೆ ಇರುವಾಗ ನಾನಿಲ್ಲಿದ್ದು ಪ್ರಯೋಜನವಾದರೂ ಏನಣ್ಣ? ನಾನು ನಿಮ್ಮ ಸಂಗಡ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ. ಸಹೋದರ, ಅಣ್ಣ, ನೀನು ಸಹ ನನ್ನ ಸಂಗಡ ಬಂದರೆ ಮಾತಾಪಿತೃಗಳ ಸೇವೆಯನ್ನು ಮಾಡುವರು ಯಾರು? ಅಣ್ಣ, ನೀವೇನೇ ಹೇಳಿದರೂ ಸರಿ. ನಿಮ್ಮ ನಗಲಿ ನಾನು ಇರಲಾರೆನು. ನಿಮ್ಮೊಡನೆ ವನವಾಸಕ್ಕೆ ಬರಲು ನನಗೆ ಅನುಜ್ಞೆಯನ್ನು ಕೊಡಿ. ಇಲ್ಲವಾದರೆ ನಾನು ಇಲ್ಲಿಯ ಪ್ರಾಣತ್ಯಾಗ ಮಾಡುವೆನು. ಇದು ನಿಮ್ಮ ಪಾದದಾಣೆ. ಸಹೋದರ, ಸಹೋದರ, ಶಾಂತನಾಗು. ಎಂತಹ ಉಭಯ ಸಂಕಟ! ಜಾನಕಿಯೂ ನನ್ನನ್ನು ಹಿಂಬಾಲಿಸುತ್ತಿರುವಳು, ಈಗ ನೀನೂ ಸಹ ಹಠ ಸಾಧಿಸುತ್ತಿರುವೆ.
ಸರಿ, ವಿಧಿ ಇಚ್ಛೆಯಂತೆ ಆಗಲಿ. ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಹಾಗೆ ಆಗಲಣ್ಣ. ಬೇಡ ಕೈಕ, ಬೇಡ. ಈಗಲೂ ಕಾಲವು ಮಿಂಚಿಲ್ಲ. ನನ್ನ ಸುಕುಮಾರನಾದ ರಾಮನನ್ನು ವನವಾಸಕ್ಕೆ ಹೋಗಬೇಡೊಂದು ಒಂದು ಸಾರಿ ನಗುಮುಖದಿಂದ ಹೇಳಬೇಕಾ? ಸಾಧ್ಯವಿಲ್ಲ ಸ್ವಾಮಿ, ನೀವೇನೇ ಹೇಳಿದ್ರೆ ನಾನು ಕೇಳುವುದಿಲ್ಲ. ಕೈಕ, ಕೈಕ, ತಂದೆಯೇ, ಇದೇನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ನಾಲ್ವರು ನಮ್ಮಂತಹ ಕೆಚ್ಚೆದೆಯ ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಈ ರೀತಿ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, ಈ ನಿಮ್ಮ ವ್ಯಸನವನ್ನು ಬಿಡಿ, ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿಕೊಡಿ. ಮಾವನವರೇ, ನಾನು ಸಹ ನನ್ನ ಪತಿಯವರೊಡನೆ ವನವಾಸಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ. ಏನು ತಾಯಿ, ನೀನು ಸಹ ವನವಾಸಕ್ಕೆ ಹೊರಟಿರುವೆಯ? ಹೌದು ಮಾವನವರೇ. ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ದೇವತಾ ಹೃದಯ, ಒಂದು ದಾನವ ಹೃದಯ, ಒಂದು ಪಾಪದ ಚಲತಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಏನು ಲಕ್ಷ್ಮಣ, ನೀನು ಸಹ ಹೊರಟಿರುವೇನಮ್ಮ? ಆಗಲಿ. ಶ್ರೀರಾಮಚಂದ್ರನನ್ನು ತಂದೆ ಎಂದು, ಸೀತಾಮಾತೆಯನ್ನು ತಾಯಿ ಎಂದು ಭಾವಿಸಿ ಅವರ ಸೇವೆಯನ್ನು ಮಾಡಿ ಅಗ್ರಜಾನಂದವನ್ನು ಪಡೆ. ಹಾಗೆ ಆಗಲಿ ಜನಕ. ಸುಮಂತ್ರ, ಪ್ರಭು, ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರನ ಹಿಂದೆ ಅಯೋಧ್ಯೆ ಸಕಲ ಸಿರಿ ಸಂಪತ್ತುಗಳೂ ಹೊರಡಲಿ. ಹಾಗೆ ಆಗಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಏನೋ ಮಹಾರಾಣಿಯವರು ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನೆಂದಿರಿ? ಇಲ್ಲಿಯೂ ನಿಮ್ಮ ಕುತಂತ್ರ ಬುದ್ಧಿಯನ್ನು ತೋರಿಸಿ ಬಿಟ್ಟರಲ್ಲ. ಅರಣ್ಯವಾಸಕ್ಕೆ ಹೋಗುವ ರಾಮಚಂದ್ರನ ಹಿಂದೆ ಸಕಲವೂ ಹೊರಟು ಹೋದರೆ ಕೆನೆಯಿಂತರಿದ ನಿಸ್ಸಾರವಾದ ಈ ರಾಜ್ಯ ಭಾರವನ್ನು ನನ್ನ ಮಗನಾಳಬೇಕೆ? ಸಾಧ್ಯವಿಲ್ಲ. ಅರಣ್ಯವಾಸಕ್ಕೆ ಹೋಗುವ ರಾಮನ ಹಿಂದೆ ಒಂದು ಹುಲ್ಲು ಕಡ್ಡಿ ಸಹಿತ ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೋಗುವ ನಿಮಗೆ ಈ ವಸ್ತ್ರಾಭರಣಗಳ ಅವಶ್ಯಕತೆ ಇರುವುದೇ? ಬೇಡ ಬೇಡ. ನಾನು ಕೊಡುವ ಈ ನಾರುಡುಗೆಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡಿ. ಏನು, ನನ್ನ ಮಕ್ಕಳನ್ನು ಆರುಮನೆಯನ್ನು ಹೊಡಬೇಕು? ಅಯ್ಯೋ ರಾಮಚಂದ್ರ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ನಾರುಮುಡಿಯನ್ನು ಕೊಡು ತಾಯಿ, ಇವನ್ನೇ ರಕ್ಷಾ ಕವಚವೆಂದು ತಿಳಿದುಕೊಳ್ಳುತ್ತೇವೆ. ಲಕ್ಷ್ಮಣ, ನೀನೂ ಸಹ ನಿಮ್ಮ ಅಣ್ಣನ ಹಿಂದೆಯೇ ಹೊರಡುತ್ತಿರುವೆ ಅಲ್ಲವೇ? ತೆಗೆದುಕೋ, ಅದಕ್ಕೇನು ಕಡಿಮೆ ಇಲ್ಲ. ಸೀತಾ, ಅತ್ತೆಯವರೇ, ಕೈಕಾ, ಕೈಕಾ, ಯಾವ ಸ್ವಾರ್ಥಕ್ಕಾಗಿ ಈ ರೀತಿ ಹಠ ಮಾಡುತ್ತಿರುವೆ? ಬೇಡ ದೇವಿ, ಬೇಡ. ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಿ ನಾನು ಒಂದು ಕ್ಷಣ ಕಾಲವೂ ಜೀವಿಸಲಾರೆ. ಕೈಕಾ, ನಿನಗೆ ಕೈ ಮುಗಿದು ಬೇಡಿಕೊಳ್ಳು. ರಾಮನ ವನವಾಸವನ್ನು, ಸೂರ್ಯ ವಂಶವನ್ನು ಉಳಿಸು ಕೈಕಾ, ಉಳಿಸು. ಸಾಧ್ಯವಿಲ್ಲ ಸ್ವಾಮಿ. ನೀವೇನಾದರೂ ಆಡ್ದ ಮಾತಿಗೆ ತಪ್ಪಿದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಕೈಕಾ, ನಿನ್ನನ್ನು ಮಣಿಹಾರವೆಂದು ಭಾವಿಸಿ ಕೊರಳಿಗೆ ಧರಿಸಿಕೊಂಡರೆ ಕೈಕಾ, ನೀನು ಈ ಕೃತ್ಯವನ್ನು ನೋಡಿ ಈ ನಾಡೇಕೆ,
ಲೋಕವೇಕೆ, ಈ ಜಗವೇ ನಗುವುದು. ನಗಲಿ ಬಿಡಿ. ಬೇಡ. ಬೇಡ. ನೋಡಿ ನಗುವುದು ಈ ಜಗ, ಯಾರನ್ನು? ನಿನ್ನ ನೋಡಿ ನಗುವುದು ಈ ಜಗವು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಳಿಗೆ ಕರುಣೆ ಕಾಳಿಗೆ ಕರುಣೆ ನೋಡಿ ನಗುವುದು ಈ ಜಗವು. ತಂದೆ ಮಹಾರಾಜ, ತಾಯಿ ಮಹಾರಾಜ. ಆಹಾ. ತಂದೆ ಮಹಾರಾಜ, ತಾಯಿ ಮಹಾರಾಜ, ಆದರೆ ಪರದೇಶಿ ರಾಮ ರಾಮ ರಾಮ. ತಂದೆ ಮಹಾರಾಜ, ತಾಯಿ ಮಹಾರಾಜ, ಆದರೆ ಪರದೇಶಿ ಕೋಕಿಲ ಮಿಡಿದವು ಚಂದ್ರಾನನ ಮೋದನೆ. ಕೋಕಿಲ ಮಿಡಿದವು ಚಂದ್ರಾನನ ಮೋದನೆ. ಕೈಗೆಯ ಪ್ರೀತಿ ನಿನಗೆ ವಿಷವನ್ನು ಕೈಗೆಯ ಪ್ರೀತಿ ನಿನಗೆ ವಿಷವನ್ನು ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ಕೈಕಾ ಕೈಕಾ, ನಿನ್ನನ್ನಲ್ಲ ನಿನ್ನನ್ನಲ್ಲ ಮತ್ತಿನ್ನಾರ? ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕಾ, ಯಾವ ಸ್ವಾರ್ಥಕ್ಕಾಗಿ ಈ ರೀತಿಯ ಹಠ ಮಾಡುತ್ತೇವೆ? ಸರಿ ಸರಿ. ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವೆ. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು.
ಕೈ ಮುಗಿದು ಬೇಡ. ಸಾಕು ಸಾಕು ಈ ನಿಮ್ಮ ಗೋಳಾಟ. ನೀವೇನಾದ್ರೂ ಆಡ್ದ ಮಾತಿಗೆ ತಪ್ಪಿದೆಂದರೆ ನಾನೇ ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಕೈಕಾ, ನಿನ್ನನ್ನು ಮಣಿಹಾರವೆಂದು ಭಾವಿಸಿ ಕೊರಳಿಗೆ ಧರಿಸಿಕೊಂಡರೆ ಅದು ಪಣಿ ಹಾಗೆ ಹಿಡಿ ಎತ್ತಿ ಸೂರ್ಯ ವಂಶವನ್ನು ನುಂಗಲು ಬರುತ್ತಿರುವೆಯ. ಅಯ್ಯೋ ರಾಜಲಬ್ಧೆ, ಕುಲಘಾತಕಿ, ನನ್ನ ಒಡಲು ಉರಿದು ಬೀಳುವಂತೆ ನಿನ್ನ ಒಡಲು ಉರಿದು ಬೀಳಲಿ. ಬೀಳಲಿ ಬಿಡಿ. 7 ಜನ್ಮಕ್ಕೂ ನಿನಗೆ ಸದ್ಗತಿ ಪ್ರಾಪ್ತವಾಗದಲ್ಲಿ ಆಗಲಿ ಬಿಡಿ. ನಿನಗೆ ವಚನ ಕೊಟ್ಟ ಈ ನನ್ನ ನಾಲಿಗೆಯು ಸೇರಿ ಹೋಗಬಾರದೆ. ಸೇರಿ ಹೋಗಲಿ ಬಿಡಿ. ಹೋ, ಮಗನನ್ನು ಕಾಡಿಗಟ್ಟಿದ ದೊರೆ ಎಂದು ಎಂಬ ಅಪವಾದಕ್ಕೆ ಗುರಿ ಆದನಲ್ಲ. ಪ್ರಾಣೇಶ್ವರ, ಈಗ ಈ ರೀತಿ ಗೋಳಾಡುತ್ತಿರುವರಲ್ಲ, ಹಾಗಾದ್ರೆ ಅಂದು ದೇವಾಸರು ಇದ್ದ ಕಾಲದಲ್ಲಿ ನೀವು ನನಗೆ ಸಹಾಯ ಬೇಡಿದ್ರಲ್ಲವೇ? ಆಗ ನಿಮ್ಮ ಬಳಿಯಲ್ಲಿ ಯಾರು ಪುರುಷರಿಲ್ಲವೋ, ಅಥವಾ ನನ್ನ ಸನೇಹವನ್ನು ಬಿಟ್ಟು ಒಂದರಗಳಿಯೂ ಸಹ ಜೀವಿಸಲಾರದಿರುವ ಶಕ್ತಿ ಇಲ್ಲದೆ ನನ್ನ ಸಹಾಯ ಬೇಡಿದರು? ಆಡ್ದ ಮಾತಿಗೆ ತಪ್ಪಿದೆಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸರು ಆಡ್ದ ಮಾತಿಗೆ ತಪ್ಪಿದರೆಂದು ಡಂಗೂರವನ್ನು ಸಾರಿಸಿಬಿಡುವನು. ಬೇಡ ಕೈಕಾ, ಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವನು ರಾಮನ ವನವಾಸವನ್ನು ತಪ್ಪಿಸು ಕೈಕಾ. ಸಾಧ್ಯವಿಲ್ಲ ಸ್ವಾಮಿ. ವನವಾಸಕ್ಕೆ ಹೊರಟಿರುವ ನಮಗೆ ಆಜ್ಞೆಯನ್ನು ಕೊಡಿ. ರಾಮ, ಲಕ್ಷ್ಮಣ, ಸೀತೆ, ಕೊನೆಗೂ ಈ ತಂದೆಯನ್ನು ತೊರೆದು ವನವಾಸಕ್ಕೆ ಹೊರಡಲು ಸಿದ್ಧರಾಗಿರುವಿರಾ? ಆಗಲಿ, ನಿಮಗೆ ಮಂಗಲವಾಗಲಿ. ಹೋಗಿ ಬನ್ನಿ. ಭಗವಂತ ನಿಮಗೆ ಸದಾ ರಕ್ಷಕರಾಗಿರಲಿ. ನನ್ನ ರಾಮ, ನನ್ನ ಮುದ್ದು ರಾಮನು ಕೊನೆಗೂ ನನ್ನನ್ನು ತೊರೆದು ಮರುವಾಗಕ್ಕೆ ಹೊರಟೇ ರಾಮನೋ ತೊರೆದನೆ ಬರಿದಾಯಿತೆ ಅರಮನೆ. ರಾಮನೋ ತೊರೆದನೆ ಬರಿದಾಯಿತೆ ಅರಮನೆ.
ಮರೆತರೆ ಅಯೋಧ್ಯೆಯ ರಾಮನು ತೊರೆದರೆ ತಾಯಿಗೆ ಅರಮನೆ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ 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 ಎಂಬ ನಾಮ ಸ್ಮರಣೆಯಿಂದ ಸುರಿಸುತ್ತ ಕೊರಗಿದೆನೋ ಕಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ತೊರೆದರೆ ತಂದೆಯ ಮರೆತರೆ ಅಯೋಧ್ಯೆಯ ತೊರೆದರೆ ತಂದೆಯ ಮರೆತನೆ ಅಯ್ಯೋ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ನೋಡಲ್ಲಿ ನೋಡಲ್ಲಿ ಕೈಕಾ ಕೈಕಾ ನನ್ನ ರಾಮನು ನನ್ನ ಮುದ್ದು ರಾಮನು ಕೊನೆಗೂ ನನ್ನನ್ನು ತೊರೆದೇ ಹೋತು. ಹೋಗಲಿ ಬಿಡಿ. ಏಕೆ ಏಕೆ ಸುಮ್ಮನೆ ನಿಂತಿರುವೆ? ಆನಂದದ ಕೇಕೆ ಹಾಕು ಕೈಕಾ, ಆನಂದದ ಕೇಕೆ ಹಾಕು. ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತೇನು ಆರ್ಯಾವರ್ತದ ಗರ್ತೆ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡನು. ಆರ್ಯಾವರ್ತದ ಅಗರ್ತ್ಯ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದೆನು ಮಹಾವಿಷ್ಣು. ಆರ್ಯಾವರ್ತದ ಗರ್ತ್ಯ ಕರಕಾಮಲದಲ್ಲಿ ಇಂದೆಸವ ಈ ಪೃಥ್ವಿಯ ಮೇಲೆ ನೀ ಚೆಲ್ಲಿದೆ ಕತ್ತಲೆ ಮಸಿಯನ್ನ. ಕೈಕಾ ವೃತ ನಿನ್ನನ್ನು ದೂಷಿಸಿ ಫಲವೇನು? ಇದು ನಾನು ಮಾಡಿದ ಪ್ರಾರಬ್ಧದ ಕರ್ಮ. ಹಾಗಾದರೆ ನಾನು ಮಾಡಿದ ಪಾಪವೇನು? ಪಾಪದ ಫಲವೇನು?
ಓಹೋ ಓಹೋ ಈಗ ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಮಹಾನಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿ ಕುಮಾರನು ಕೊಂದ ಪಾಪದ ಫಲವಿದೆ. ಪುತ್ರ ಶೋಕದಿಂದ ದಹಿಸುತ್ತಾ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ಶಾಪವನ್ನೆತ್ತಿದ್ದರು. ಅದು ಇಂದು ಫಲಿಸುತ್ತಿದೆ. ರಾಮ ರಾಮ ನೋಡಲ್ಲಿ ನನ್ನ ಭುವನೈಕ್ಯ ರಾಮ, ಆನಂದ ರಾಮ, ಲೋಕಾಭಿರಾಮನು ಲಕ್ಷ್ಮಣ, ಭರತ, ಶತ್ರುಘ್ನ, ಸೀತೆಯರೊಡನೆ ರಾಜ್ಯಭಾರ ಮಾಡುತ್ತಿದ್ದಾನೆ. ರಾಮ ರಾಮ ರಾಮ, ಈ ಪಾಪಿ ತಂದೆನು ಕ್ಷಮಿಸಿಬಿಡು ಕಂದ, ಕ್ಷಮಿಸಿಬಿಡು. ರಾಮ 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 ರಾಮ. ಅಬ್ಬಾ, ಈಗ ಸಮಾಧಾನವಾಯಿತು. ರಾಮನೊಬ್ಬನೇ ವನವಾಸಕ್ಕೆ ಹೋಗುವನೆಂದರೆ ಅವನ ಹಿಂದೆ ಸೀತಾ, ಲಕ್ಷ್ಮಣ ಎಲ್ಲರೂ ಹೋದರು. ಪ್ರಾಣೇಶ್ವರ ಸ್ವಾಮಿ ಹೇಳಿ, ಈಗ ನಮ್ಮ ಮಗನಾದ ಭರತನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಪ್ರಾಣೇಶ್ವರ ಸ್ವಾಮಿ, ಪ್ರಾಣೇಶ್ವರ